ಫೆಬ್ರವರಿ 1ರಂದು ನಡೆಯಲಿರುವ ಸರ್ಕಾರದ ವತಿಯಿಂದ ನಡೆಸಲಾಗುವ ಮಡಿವಾಳರ ಮಾಚಿದೇವ ಜಯಂತಿಯಲ್ಲಿ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಅವಮಾನ. ಎರಡು ದಿನಗಳ ಅಂತರವಿರುವ ಸಮಯದಲ್ಲಿ ಇನ್ನೊಂದು ಪತ್ರಿಕೆ ಮುದ್ರಣ. ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎಸ್.ಆರ್. ಶಶಿಧರ್ ಹೆಸರು ಬರದಂತೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ಅಧ್ಯಕ್ಷರಾದ ಸಿ. ನಂಜಪ್ಪರವರು ತಮ್ಮ ಪ್ರಭಾವವನ್ನು ಬಳಸಿ ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ತೆಗೆದಿರುವ ಆರೋಪ. ಅಂತ ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಮಗೆ ನಿರ್ದೇಶಕರಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಂದ ದಿನಾಂಕ 15/1/2025ರಂದು ನಮ್ಮ ಜಯಂತಿ ಮಡಿವಾಳ ಮಾಚಿದೇವರ ಜಯಂತಿ 1ನೇ ತಾರೀಕನ್ನು ಆಯೋಜನೆ ಮಾಡಿರ್ತಾರೆ. ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದಿರ್ತಾರೆ. ಆ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿರ್ತೀವಿ. ನಾವು ನಮ್ಮ ಉಪಾಧ್ಯಕ್ಷರುಗಳು ನಮ್ಮವರೆಲ್ಲರೂ ಭಾಗವಹಿಸಿರ್ತೇವೆ. ಆ ದಿನ ನಮ್ಮ ಹೆಸರನ್ನು ಸೇರಿಸೋದಕ್ಕೆ ತೀರ್ಮಾನ ಆಗಿರುತ್ತೆ. ಅದರಂತೆಯೇ ಆಹ್ವಾನ ಪತ್ರಿಕೆಯನ್ನು ಸಹ ಹೊರಡಿಸಿರ್ತಾರೆ. ಆ ಆಹ್ವಾನ ಪತ್ರಿಕೆ ಮೊದಲನೇ ಆಹ್ವಾನ ಪತ್ರಿಕೆಯಲ್ಲಿ ನಮ್ಮ ಸಂಘದ ಮತ್ತು ನನ್ನ ಹೆಸರು ಇರುತ್ತೆ. ನಂತರ ಇನ್ನೊಂದು 2 ದಿನ ಆದ ಮೇಲೆ ನಾವು ಆಹ್ವಾನ ಪತ್ರಿಕೆಯನ್ನು ಕೇಳಿದಾಗ ನಮಗೆ ಆಹ್ವಾನ ಪತ್ರಿಕೆ ಮೊದಲನೇ ಆಹ್ವಾನ ಪತ್ರಿಕೆ ಮತ್ತೆ ಕೊಡಲೇ ಇಲ್ಲ, ಅದನ್ನು ಡಿಸ್ಟ್ರಿಬ್ಯೂಟೇ ಮಾಡಲಿಲ್ಲ. 2ನೇ ಸಲ ಇನ್ನೊಂದು ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿರ್ತಾರೆ. ಆ ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರಾಗಲಿ ನನ್ನ ಸಂಘದ ಹೆಸರಾಗಲಿ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂತಾರೆ, ಇದು ಯಾತಕ್ಕಿಲ್ಲ ಅಂತ ಬಂದು ಮೇಡಮ್ ಅವ್ರನ್ನ ಕೇಳಿದಾಗ ಅವರು ಇಲ್ಲ, ಮೇಲಿಂದ ನಮಗೆ ಒತ್ತಡ ಬಂದಿದೆ, ಅದಕ್ಕೋಸ್ಕರ ನಾವು ನಿಮ್ಮ ಹೆಸರನ್ನು ತೆಗೆದಾಕಲಾಗಿದೆ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಸರಿ ಅಂತ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ. ಇದೇ ಥರ ಇವರು ಮುಂದುವರೆದು ಯಾವುದೋ ಒಂದು ವ್ಯಕ್ತಿಯ ಒಬ್ಬ ಸಂಘದ ಒತ್ತಡಕ್ಕೆ ಇವರು ಮಣಿದು ಈ ಥರ ಮಾಡ್ತಾ ಇದ್ದೆ ಅಂತಂದರೆ ನಾಳೆಯಿಂದ ನಮ್ಮಂಥ ಸಂಘ ಆಗಲಿ ನಮ್ಮ ಜಾತಿ ಆಗಲಿ ನಮ್ಮ ಇದಾಗಲಿ ಯಾವುದು ಬೆಳೆಯುವ ರೀತಿ ತುಂಬ ಕಷ್ಟ ಆಗುತ್ತೆ. ಇದಕ್ಕೋಸ್ಕರ ಇದ್ರ ಬಗ್ಗೆ ಇನ್ನೇನೇ ಇವರು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ತಿಳಿಸ್ತಾ ಇದ್ದೇನೆ. ಸರ್, ಇಲ್ಲಿ ಬೇರೆ ಇನ್ನೊಂದು ರಾಜ್ಯ ಸಂಘ ಇದೆ. ರಾಜ್ಯ ಸಂಘದ ಅಧ್ಯಕ್ಷರು ಮತ್ತು ಅವರ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಉತ್ತಮ ಕಾರಣ ಅಂತ ಅಂದ್ಕೊಳ್ತೇವೆ. ಯಾಕೆಂತಾರೆ ಅವ್ರು ಬಂದು ನಮಗಿಂತ ನಮ್ಮ ಈ ಮೊದಲನೇ ಆಹ್ವಾನ ಪತ್ರಿಕೆ ಆದ ನಂತರ ಅವ್ರು ಬಂದು ಇಲ್ಲಿ ಕೇಳ್ಕೊಂಡಿದ್ದಾರೆ. ಇಲ್ಲಿ ಕೇಳ್ಕೊಂಡು ಅವ್ರ ಮೇಲೆ ಒತ್ತಡವನ್ನು ತಂದಿದ್ದಾರೆ. ಅದಕ್ಕೋಸ್ಕರ ಅವ್ರು ಮೇಡಮ್ನವ್ರು ಅದನ್ನು ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಡ್ ಪ್ರಿಂಟ್ ಆಗಿದೆ, ಪ್ರಿಂಟ್ ಮಾಡಿ ಎಲ್ಲ ಎಷ್ಟು ಕಾರ್ಡ್ ಪ್ರಿಂಟ್ ಮಾಡಿ ಹೆಸರು ಚೇಂಜ್ ಮಾಡಿದಾಗ ಕಾರ್ಡ್ಗಳು ಹಂಚಿದ್ರು ಅಂತ ಹೇಳ್ತಾರೆ. ಹೌದು, ಮೊದಲನೇ ಕಾರ್ಡು ನಮಗೆ ಸಿಕ್ಕಿದೆ, ನಂತರದ ಕಾರ್ಡು ಸಹ ನಮಗೆ ಸಿಕ್ಕಿದೆ. ಮೊದಲನೇ ಕಾರ್ಡಲ್ಲಿ ನಮ್ಮ ಹೆಸರು ಇದೆ, ನಂತರದ ಕಾರ್ಡಲ್ಲಿ ನಮ್ಮ ಹೆಸರಿಲ್ಲ. ನಾನು ದೀಪಕ್, ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷರು. ಸೊ ಇವತ್ತು ಶಶಿಧರ್ ಸರ್ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ದಂಗೆ ಫಸ್ಟ್ ಒಂದು ಕಾರ್ಡಲ್ಲಿ ಹೆಸರಿದೆ, ಇನ್ನೊಂದು ಕಾರ್ಡಲ್ಲಿ ಹೆಸರಿಲ್ಲ. ಸೊ ಇವತ್ತು ಇವರ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ನಡೆಗೆ ಏನು ಅನ್ಬೇಕು ಅಂತ ಹೇಳೋಕ್ಕಾಗ್ತಿಲ್ಲ. ಯಾಕೆಂದರೆ ಸರ್ಕಾರದ ಲೆವೆಲಲ್ಲೂ ಯಾರೋ ಒಬ್ಬ ಮನುಷ್ಯ ಒಂದು ಫ್ರಾಡ್ ಅಂತ ಮನುಷ್ಯಗಳಿಗೆ ಇವರು ಬಗ್ತಾರೆ ಅಂತಂದರೆ ಇವ್ರು ಯಾಕೆಂದರೆ ನಾನು ಒಬ್ಬ ಜಾಯಿಂಟ್ ಡೈರೆಕ್ಟರ್ ಹತ್ರ ಮಾತಾಡಿದಾಗ ಜಾಯಿಂಟ್ ಡೈರೆಕ್ಟರ್ ಹೇಳಿದ್ರು, ಓಕೆಪ್ಪ ಅವ್ರು ಬಂದು ಗಲಾಟೆ ಮಾಡಿದ್ರು, ಆದರೂ ನೀವು ಬನ್ನಿ ಜಯಂತಿ ಸಕ್ಸಸ್ ಮಾಡಿ ಅಂತ. ನಾನು ಹೇಳಿದೆ 700ರಿಂದ 800 ಜನ ಸೇರಿಸೋ ಜವಾಬ್ದಾರಿ ನಮ್ಮದು, ನಮ್ಮ ಅಧ್ಯಕ್ಷರು ಎಲ್ಲ ವರ್ಕ್ ಮಾಡಿ ಸೇರಿಸ್ತಾರೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತೆಲ್ಲ ಹೇಳಿದ್ಮೇಲೂ ಇವರು ಸಡನ್ನಾಗಿ ಹೆಸರು ಚೇಂಜ್ ಮಾಡಿದ್ದಾರೆ. ಅಂದರೆ ಏನಕ್ಕೆ ಅಂದರೆ ಇವತ್ತು ಸಮಾಜ ಎಲ್ಲಿಗೆ ನಮ್ಮ ಮಡಿವಾಳ ಸಮಾಜದ ಒಗ್ಗಟ್ಟು ನಾವು ಯಾಕೆ ಕಳೆದ 2-3 ವರ್ಷದಿಂದ ಗಲಾಟೆಗಳಾಗಲಿ ಹೋರಾಟಗಳಾಗಲಿ ಈ ವಿಷಯದಲ್ಲಿ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೆ ನಾವು ಕೆಟ್ಟ ಸೂಚನೆ ಕೊಡಬಾರ್ದು, ಕೆಟ್ಟ ಸಂದೇಶ ಕೊಡಬಾರ್ದು ಅಂತ ನಾವು ಸುಮ್ಮನಿದ್ವಿ. ಬಟ್ ಈ ಸರಿ ಯಾಕೆ ನಾವು ಇದು ಪ್ರೆಸ್ಸಲ್ಲಾಗಲಿ ಇಲ್ಲ ಇನ್ಫಾರ್ಮೇಷನ್ಸ್ ಎಲ್ಲದೂ ಕೂಡ ಕೊಡ್ತಾ ಇದ್ದೀವಿ ಅಂದರೆ ಇವರು ನಂಜಪ್ಪ ಅವರು ನಾನು ಯಾವಾಗಲೂ ನನ್ನ ಧೈರ್ಯವಾಗಿ ಅವ್ರ ಬಗ್ಗೆ ಎಲ್ಲ ಕಡೆ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲ ಡಿಸ್ಟಿಕ್ಗಳಲ್ಲೂ 2 ಸಂಘ, ಎಲ್ಲ ಡಿಸ್ಟಿಕ್ಕಲ್ಲೂ 2 ಸಂಘ, ಎಲ್ಲ ತಾಲೂಕುಗಳಲ್ಲಿ 2 ಸಂಘ, ಕೋಲಾರ, ರಾಮನಗರ, ಗುಲ್ಬರ್ಗ ಎಲ್ಲೇ ಹೋದ್ರು ಸಂಘಗಳು ಹೊಡೆದು ಮನೆಗಳಲ್ಲಿ ಹೊಡೆದು ಅವ್ರ ಸಂಘಗಳಲ್ಲಿ ಹೊಡೆದ. ನೀವು ಗೊತ್ತಿಲ್ಲ, ಲಾಸ್ಟ್ 1.5-2 ತಿಂಗಳಿಂದ DR ಆಫೀಸಲ್ಲಿ ಕೇಸ್ ನಡೀತಾ ಇದೆ, ಎಲ್ಲ ಕಡೆ ಕೇಸ್ ನಡೀತಾ ಇದೆ. ಇಲ್ಲಿ ಬಂದು ಹೇಳ್ತಾರೆ ಆ ಸಂಘದವ್ರು ಫ್ರಾಡ್ ಅಂತ, ಇಲ್ಲಿ ಹೇಳಿದ್ದಾರೆ ನಮ್ಮ ಸಂಘದ ಮೇಲೆ ಯಾವ್ದಾದ್ರು ಒಂದು ಕೇಸ್ ಫ್ರಾಡ್ ಕೇಸ್ ಇದ್ರೆ ಪ್ರೂವ್ ಮಾಡಲಿ. ಬಟ್ ಅವ್ರ ಮೇಲೆ DR ಹತ್ರ ಒಂದು 100 ಕೇಸ್ ಇದೆ, ಕೋರ್ಟಲ್ಲಿ ಕೇಸ್ ಇದೆ. ಯಾವನಿಗೂ ಒಬ್ಬನಿಗೆ ಹೊಡೆದು ಒಬ್ಬ ಪದಾಧಿಕಾರಿಗೆ ಹೊಡೆದು ಅವನ್ನ ಇವತ್ತು ಅವ್ರು ರಿಟೈರ್ಡ್ ಮಾಸ್ಟರ್ನ ಹೊಡೆದು ಅವ್ರಿಗೆ ಲಕ್ವ ಹೊಡೆದಂಗೆ ಮಾಡಿದ್ರು. ಸೊ ಈ ಥರ ಎಲ್ಲ ಕೆಲಸಗಳು ಮಾಡಿದವರು ಇವತ್ತು ಸಮಾಜನ ಹಾಳು ಮಾಡ್ತಿದ್ದಾರೆ. ಈ ಒಂದು ಕಾರಣಕ್ಕೆ ನಂಜಪ್ಪನ ಒಂದೇ ಕಾರಣದಿಂದನೇ ನಮಗೆ SC ಹೋರಾಟಕ್ಕೆ ಸಿಗ್ತಾ ಇಲ್ಲ. ನಮ್ಗೆ SC ಏನಕ್ಕೆ ಸಿಗ್ತಾ ಇಲ್ಲ ಅಂದರೆ ನಂಜಪ್ಪನಿಂದ ಸಿಗ್ತಾ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಒಂದು ಹೆಸರು ಹಾಕಿದ್ರೆ ಏನಿದೆ ಸಮಾಜ. ಇವತ್ತು ಸವಿತಾ ಸಮಾಜದವ್ರದ್ದು 9 ಸಂಘದ ಹೆಸರಿದೆ.
ಸಂಹಿತಾ ಸಮಾಜದ್ದು ಫೆಬ್ರವರಿ 4ನೇ ತಾರೀಕು ಅವ್ರದ್ದು ಜಯಂತಿ ಇದೆ. ಅದರಲ್ಲಿ ಎಲ್ಲರೂ ನಮ್ಮ ಮಡವಾಳರು ಕೇಳಬೇಕು, ಮತ್ತು ನಮ್ಮ ಮಡವಾಳರ ನಾಯಕರುಗಳು ಬರಬೇಕು. ಅವರೆಲ್ಲರೂ ತಿಳ್ಕೊಳ್ಳಿ. 9 ಸಂಘದ ಹೆಸರಿದೆ, ಬಟ್ ನಮ್ದು ಯಾಕೆ 2 ಸಂಘದ ಹೆಸರಿದೆ? ಏನು ತಪ್ಪು? ಇವತ್ತು SC ಹೋರಾಟ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು MP ಮಂಜುನಾಥ್ ನೇತೃತ್ವದಲ್ಲಿ ನಮ್ಮದು SC ಹೋರಾಟ ನಾವು ಮಾಡಿದ್ದು, ನಮಗೆ ಅನುಪೂರ್ಣ ವರದಿ ಸ್ಯಾಂಕ್ಷನ್ ಆಗಿದ್ದು, ಮತ್ತು ಎಲ್ಲ ಹೋರಾಟಗಳು ನಮ್ಮ ಸಂಘದಿಂದ ನಡೆದಿದ್ದು. ಇವತ್ತು ನಾವು ಏನಾದರೂ ದೇವರ ಎದುರಿಸಿ ನಿಗಮದಲ್ಲಿ ಕೋಟಿಗಟ್ಟಲೆ ಅದಕ್ಕೆ ಲೋನ್ ಕೊಡ್ಸಿದ್ದೀವಿ ಅಂದರೆ ಅದಕ್ಕೆ ಕ್ಷೇಮಾಭಿವೃದ್ಧಿ ಸಂಘ ಕಾರಣ. ನಮ್ಮ ಹತ್ರ ಪ್ರೂಫ್ ಇದೆ. ಇವತ್ತು ಬನ್ನಿ, ಎಲ್ಲದಕ್ಕೂ ಪ್ರೂಫ್ ಇದೆ. ಜಯಂತಿನೂ ಅಷ್ಟೇ ನಂಜಪ್ಪನವರಿಂದ ಆಗಿಲ್ಲ. ದಯವಿಟ್ಟು ನೀವು ನಿಮ್ಮ ಇದರಲ್ಲಿ ಇರಬೇಡಿ. ಈ ಜಯಂತಿ ಆಗೋದಕ್ಕೆ ಕಾರಣ ಅಶೋಕ್ ದಮ್ಲೂರು. ಅದನ್ನು ನಾನು ಹೇಳ್ತೀನಿ, ಯಾಕೆಂದರೆ ನಮ್ಮ ಸಂಘದ ಲೆಟ್ರೂ ಕೊಟ್ಟಿದ್ವಿ. ಇವತ್ತು ಅಶೋಕ್ ದಮ್ಲೂರಿಂದನೇ ಇವತ್ತು ಜಯಂತಿ ಆಗಿದ್ದು. ನಾನು ಮಾಡಿದೆ ಯಾವುದು ನೀವು ಮಾಡಿಲ್ಲ, ಎಲ್ಲ ನೀವು ಮಾಡಿದ್ರೆ. ಯಾಕೆ ಸಂಘದಿಂದ ಅಧ್ಯಕ್ಷ ಆಗಿದ್ದೀರಾ? ಇವತ್ತು ಒಬ್ಬ ಅಧ್ಯಕ್ಷ 2013ರಿಂದ 2025 ತನಕ ಒಬ್ಬ ಅಧ್ಯಕ್ಷ ಇರ್ತಾನೆ ಒಂದು ಸಂಘದಲ್ಲಿ. ಅಂದರೆ ಆ ಸಂಘದಲ್ಲಿ ಎಷ್ಟು ಪ್ರಾಬ್ಲಮ್ಗಳಿರ್ಬೋದು, ಏನೇನೆಲ್ಲ ಮಾಡಿರ್ಬೋದು ಅನ್ನೋದನ್ನು ಜನಗಳು ಇವತ್ತು ತಿಳ್ಕೋಬೇಕಾಗಿದೆ. 2013ರಲ್ಲಿ ಇದೇ DIG ವೆಂಕಟೇಶ್ ಅವ್ರನ್ನ ಹೆಲ್ಪ್ ತೊಗೊಂಡು ಇವತ್ತು SP ಆಗಿ ರಿಟೈರ್ಡ್ ಆಗಿದ್ರು. ನಮ್ಮ HS ವೆಂಕಟೇಶ್ ಅವ್ರು ಹೆಲ್ಪ್ ತೊಗೊಂಡ್ರು. ಆಮೇಲೆ ಮಾರನೇ ದಿನ ಅವ್ರಿಗೂ ಒಂದು 2-3 ತಿಂಗಳಲ್ಲೇ ಅಮ್ಮ ಅಕ್ಕ ಅಂತ ಬೈದರು. ಅದಾದಮೇಲೆ ಮತ್ತೆ ಅಮರ್ನಾಥ್ ಅವ್ರು ಹೆಲ್ಪ್ ತೊಗೊಂಡ್ರು. 2 ವರ್ಷ 2 ಟರ್ಮಲ್ಲೂ ನಮ್ಮ ಅಮರ್ನಾಥ್ ಸರ್ ಇಲ್ಲ ಅಂದಿದ್ರೆ ಇವತ್ತು ನಂಜಪ್ಪ ಯಾವುದೇ ರೀತಿ ಸಂಘದಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ. ಅವ್ರ ಋಣ ಆ ಅಪ್ಪನ ಮೇಲಿದೆ. ಆ ಅಪ್ಪ ಸಾಯೋ ತನಕ ಅಮರ್ನಾಥ್ ಅವ್ರು ನೆನೆಸ್ಕೊಂಡು ಬದುಕಬೇಕಾಗುತ್ತೆ. ಆದರೆ ಇವತ್ತು ಅಮರ್ನಾಥ್ ಬಗ್ಗೆ ಎಲ್ಲ ಕಡೆ ಮಾತಾಡ್ಕೊಂಡು ಅವ್ರನ್ನ MLC ಆಗೋದು ಬೇಡ ಅಂತ ಎಲ್ಲ ಕಡೆ ಓಡಾಡ್ತಿದ್ದಾನೆ. ಇನ್ನು ನಮ್ಮ ರವಿಕುಮಾರ್ ಸರ್ ಇದೇ ರವೀಂದ್ರ ಕಲಾಕ್ಷೇತ್ರದ ಮುಂದೆ ನಮ್ಮ ಆನೇಕಲ್ಲು ನಮ್ಮೆಲ್ಲ ನನ್ನ ಹತ್ರ ಇದು ಯಾವುದಕ್ಕೂ ಸಾಕ್ಷಿ ಇಲ್ಲ ಅಂತ ಅನ್ಕೋಬೇಡಿ, ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ. ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಇದೇ ರವೀಂದ್ರ ಕಲಾಕ್ಷೇತ್ರದ ಮುಂದೆ ಅವತ್ತು ನಾವು ಇರಲಿಲ್ಲ. ನಮ್ಮ ಆನೇಕಲ್ಲು ಒಂದು 2-3 ಜನ ಇದ್ದರು. ಅವ್ರ ಮುಂದೆ ಇದೇ ರವಿಕುಮಾರ್ ಸರ್ ಬಗ್ಗೆ ಅಮ್ಮ ಅಕ್ಕ ಅನ್ನೋ ಮಾತುಗಳಾಡಿದ್ರು. ಸೊ ಇಷ್ಟೆಲ್ಲ ಮಾತಾಡಿ ಇವತ್ತು ಸಮಾಜನ ಎಲ್ಲ ದಿಕ್ಕು ತಪ್ಪಿಸೋಕೆ ನೋಡ್ತಿದ್ದಾರೆ. ಆದರೆ ಇವತ್ತು ಅಧಿಕಾರದಾಸೆಗೋಸ್ಕರ ನಿಗಮ ಮಂಡಳಿಗೋಸ್ಕರ ರವಿಕುಮಾರ್ ಸರ್ ಜೊತೆ ಸೇರ್ಕೊಂಡಿದ್ದಾರೆ. ಸೊ ಸೇರ್ಕೊಂಡು ಮತ್ತೆ ಅವ್ರಿಗೆ ಇವತ್ತು ನಾಳೆನೋ ಅವ್ರಿಗೂ ಮತ್ತೆ ಇದೇ ಥರ ನಂಬಿಕೆ ದ್ರೋಹ ಮಾಡಿ ಅನ್ಯಾಯ ಮಾಡೋದು 101% ಅವ್ರು ಶತಸಿದ್ಧ. ಅವರು ಸಂಘದಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದಕ್ಕೆ ಲಾಸ್ಟ್ 2 ದಿನದಲ್ಲಿ ಅವರು ರವಿಕುಮಾರ್ ಅವರು ಗೌರವ ಅಧ್ಯಕ್ಷರು ಅವರು ವಿಡಿಯೋನ ದಯವಿಟ್ಟು ಮಡವಾಳರ ಸಮಾಜ ಕೇಳಬೇಕು. ದಯವಿಟ್ಟು ಮಡವಾಳ ಸಮಾಜ ಒಂದೇ ಸಂಘಕ್ಕೆ ಇದಾಗಬೇಡಿ. ಯಾಕೆಂದರೆ ಸಮಾಜದಲ್ಲಿ ಏನೇನು ಕೆಲಸ ಯಾರ್ಯಾರು ಮಾಡಿದ್ದಾರೆ ಎಲ್ಲ ಗೊತ್ತು. ಬರೀ ಸಮಾವೇಶ ನಂಜಪ್ಪನ ಜೋಬಿಂದ ಮಾಡಲಿಲ್ಲ. 2-3 ಸಮಾವೇಶ ಅಮರ್ನಾಥ್ ದುಡ್ಡಿಂದ ಮಾಡಿದ್ರು. 2014 ಸಮಾವೇಶ ಪ್ರತಿಯೊಂದು ಸಂಘಗಳದ್ದು ಕೆಲಸ ಇದೆ. ನಾವು ಕೆಲಸ ಮಾಡಿದ್ವಿ. ಕ್ಷೇಮಾಭಿವೃದ್ಧಿ ಸಂಘನೂ ದುಡ್ಡು ಕೊಟ್ಟಿದೆ. HS ವೆಂಕಟೇಶ್ ದುಡ್ಡು ಕೊಟ್ಟಿದ್ದಾರೆ. ಅಮರ್ನಾಥ್ ಅವ್ರು ದುಡ್ಡು ಕೊಟ್ಟಿದ್ದಾರೆ. ರವಿಕುಮಾರ್ ಅವ್ರು ದುಡ್ಡು ಕೊಟ್ಟಿದ್ದಾರೆ. ಕೋಟಿಗಟ್ಟಲೆ ದುಡ್ಡು ಎಲ್ಲರೂ ಕೊಟ್ಟಿದ್ದಾರೆ. ಯಾವುದು ಅವರೊಬ್ಬರು ಜೋಬಿಂದ ಮಾಡಿಲ್ಲ. ದಯವಿಟ್ಟು ನೀವು ಎಲ್ಲರೂ ಮಡವಾಳರು ಇವತ್ತಿಂದ ದಯವಿಟ್ಟು ಎಚ್ಚೆತ್ಕೊಂಡು ಇವತ್ತು ಏನೇನು ಆಗ್ತಾ ಇದೆ ಸಮಾಜದಲ್ಲಿ ಅವ್ರದ್ದು ಎಷ್ಟು ಮೆಂಬರ್ಶಿಪ್ನ ಉಲ್ಟಾ ಬರೆದಿದ್ದಾರೆ. ಈ ಸುಜಾತ ಮಯೂರಿ ಮೇಡಮ್ ಅವ್ರನ್ನ ಕೇಳಿ ಹೆಂಗಸರುಗಳ ಬಗ್ಗೆ ಮಾತಾಡೋದು, ಇವ್ರಿಗೆ ಕಟ್ಟೋದು, ಇದೆಲ್ಲ ಏನ್ರಿ ಒಂದು ಸಂಘದಲ್ಲಿ ಕೂತ್ಕೊಂಡು ಮಾತಾಡೋಂಥ ವಿಷಯನ? ಸೊ ಇದೆಲ್ಲನೂ ನೀವು ಮಡವಾಳರು ದಯವಿಟ್ಟು ಇವತ್ತಿಂದ ನಾನು ನೊಂದು ಹೇಳ್ತಾ ಇದ್ದೀನಿ. ನೀವು ಕೆಟ್ಟದ್ದು ಒಳ್ಳೆಯದನ್ನ ಯೋಚನೆ ಮಾಡಿ. ನಾವು ಅವ್ರ ಬಗ್ಗೆ ಹೇಳ್ತಾ ಇರೋದನ್ನ ನಿಮ್ಮ ಬನ್ನಿ, ಎಲ್ಲದಕ್ಕೂ ಪ್ರೂಫ್ ಇದೆ. DR ಆಫೀಸ್ಗೆ ಹೋಗಿ ಇಷ್ಟದಿಂದ RTI ಹಾಕಿ ಯಾರು ಮಡವಾಳರು ನಿಮಗೆ ಬೇಕು ಅಂದರೆ RTI ಹಾಕ್ಬಿಟ್ಟು ತಗೊಳ್ಳಿ ಲಿಸ್ಟು ಎಷ್ಟು ಕೇಸ್ಗಳಿದೆ ಲಾಸ್ಟು 2013ರಿಂದ ಅಂತ ನಿಮಗೆ ಗೊತ್ತಾಗುತ್ತೆ. ಪುಟ್ಟರಂಗ ಹೆಸರು ಓಡಾಡಿ ಅವ್ರಿಗೆ ಇವತ್ತು ನಾವು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ಅಪ್ಪ ಇದ್ದಿದ್ರಿ ವರ್ಷದಲ್ಲಿ ಏನಾರು ಆಗಿರೋದು ಆ ಸಂಘ. ಸೊ ಇವತ್ತಿನ ದಿನಗಳಲ್ಲಿ ಅಲ್ಲಿರೋ ಡೈರೆಕ್ಟರ್ಗಳಿಗೆ ಯಾರಿಗೂ ನೈತಿಕತೆ ಇಲ್ಲ. ಯಾಕೆಂದರೆ ಬರೀ ಒಳ್ಳೇದು ಮಾಡ್ತಾ ಇದ್ದೀವಿ ಅಂತಾರೆ, ಯಾವುದೂ ಒಳ್ಳೇದು ಮಾಡ್ತಾರ. ಇವತ್ತು ನಮ್ಮದು ಇಲಾಖೆಯಲ್ಲಿ ಎಷ್ಟೋ ಕರ್ನಾಟಕದಲ್ಲಿ ನಮ್ಮದು ಹಾಸ್ಟೆಲ್ಲು ಫ್ರೀ ಇದೆ. ಇವತ್ತು ನಮ್ಮದು ಹಾಸ್ಟೆಲ್ ಹುಡುಗರು ಪ್ರತಿ ತಿಂಗಳು ದುಡ್ಡು ಕೊಟ್ಬಿಟ್ಟು ಹಾಸ್ಟೆಲಲ್ಲಿ ಊಟ ಮಾಡೋಂಥ ಪರಿಸ್ಥಿತಿ ಇದೆ. ಇದೇ ನಂಜಪ್ಪ 2013ರಲ್ಲಿ ಬಂದಾಗ ನಾನು ಫ್ರೀ ಹಾಸ್ಟೆಲ್ ಮಾಡ್ತೀನಿ ದೀಪಕ್ ಅಂತ ನನ್ನ ಹತ್ರ ಹೇಳಿದವರು. ಯಾಕೆಂದರೆ ನಾವು ಫಸ್ಟ್ ಅವ್ರ ಅಧ್ಯಕ್ಷ ಆಗಿ 8 ಜನ ಡೈರೆಕ್ಟ್ರು ನಮ್ಮ ಸಂಘದಿಂದ ಅವ್ರಿಗೆ ಸಾಥ್ ಕೊಟ್ಟು ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ. ಆದರೆ ಅಪ್ಪ ಮಾಡಿದ್ದು ಎಲ್ಲ ಮೋಸ. ಇವತ್ತು ಅಲ್ಲಿ ಹೋಗಿ ನಿಮಗೇನೋ ಬೇಕು ಅಂದರೆ ನ್ಯೂಸ್ವರೆಗೂ ನಾನು ಹೇಳ್ತೀನಿ, ಡೈರೆಕ್ಟಾಗಿ ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಗೊತ್ತಾಗುತ್ತೆ. ಹುಡುಗರು ಅವ್ರ ಜೋಬಿಂದ ಕೈಯಿಂದ ಖರ್ಚು ಮಾಡಿಕೊಂಡು ಊಟ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ಮನ್ಕೊಂಡು ದಯವಿಟ್ಟು ನಾಯಕರುಗಳು ಕೊನೆಯದು ಒಂದು ಹೇಳ್ತೀನಿ, ಎಲ್ಲರೂ ನಮ್ಮ ಶಿವಾನಂದ್ ಕಲ್ಕೆರಿ ಸರಿಂದ ಹಿಡಿದು ಸಿದ್ದರಾಜ್ ಸರಿಂದ ಹಿಡಿದು ಕೆಳಮಟ್ಟದ ಎಲ್ಲ ನಾಯಕರುಗಳು, ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಇವತ್ತಿಂದ ನೀವು ಎಚ್ಚೆತ್ಕೊಳ್ಳಿ. ಒಂದೇ ಸಂಘ ಇಲ್ಲ ಪ್ರಪಂಚದಲ್ಲಿ, ಯಾವುದು ಕರ್ನಾಟಕದಲ್ಲಿ ಒಂದೇ ಸಂಘಕ್ಕೆ ಯಾರು ಮಾನ್ಯತೆ ಕೊಡಬೇಡಿ. ಯಾವುದೊಂದೇ ಸಂಘ ಅವ್ರು ಕೆಲಸ ಮಾಡ್ತಿಲ್ಲ ಅಂತಲೇ MP ಮಂಜುನಾಥ್ ಕ್ಷೇಮಾಭಿವೃದ್ಧಿ ಸಂಘ ಹುಟ್ಟಾಕಿದ್ದು. ಅವ್ರು ಕೆಲಸ ಮಾಡಿದ್ರೆ ಇನ್ನೊಂದು ಸಂಘ ಓಪನ್ ಆಗ್ತಾ ಇರಲಿಲ್ಲ. ಇವತ್ತು ಅವ್ರು ಮಾಡ್ತಾ ಇರೋದು 2 ಸಮಾವೇಶ. ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಕೆಲಸಗಳು ಮಾಡಿಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆ ನಾನು ನಾಯಕರುಗಳಿಗೂ ಜಿಲ್ಲೆಯ ಅಧ್ಯಕ್ಷಗಳಿಗೂ ಹೇಳೋದೊಂದೇ, 2 ಸಂಘ ಮಾಡೋಕೆ ಹೋಗ್ಬೇಡಿ. ಅಪ್ಪನ ಬಿಟ್ಟಾಕಿ ಆ ಸಂಘ ಬಿಟ್ಟಾಕ್ಬಿಟ್ಟು ಬೇರೆ ಯಾಕೆ ನೀವು ಒಂದು ಪೋಸ್ಟ್ಗೋಸ್ಕರ ಯಾಕೆ ಎಲ್ಲರೂ ಒದ್ದಾಡ್ತಾ ಇದ್ದೀರಾ? ಬನ್ನಿ, ಬೇರೆ ಅಧ್ಯಕ್ಷಗಳನ್ನ ಮಾಡಿ. ಅಲ್ಲೇ ಇದ್ದಾರೆ ಎಷ್ಟೊಂದು ಜನ, ಅವ್ರನ್ನೇ ಅಧ್ಯಕ್ಷಗಳನ್ನ ಮಾಡಿ. ಹಳೊಬ್ರು ತುಂಬ ಜನ ಇದ್ದಾರೆ, ಅವ್ರುಗಳನ್ನೇನಾದ್ರು ಕರ್ಕೊಂಡ್ಬಂದು ಅಧ್ಯಕ್ಷಗಳನ್ನ ಮಾಡಿ ಅಂತ ನಾನು ಕೇಳ್ಕೊಂತ ಇವತ್ತು ಇದಕ್ಕೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮಗೆ ಮೋಸ ಮಾಡಿದೆ. ಅದು ಒಬ್ಬ ನಂಜಪ್ಪ ಅನ್ನೋ ಒಂದು ಸಾಮಾನ್ಯ
ಅಧ್ಯಕ್ಷ ಅಂಥವನ್ನ ಮಾತು ಕೇಳಿ ಇವತ್ತು ಒಂದು ನಮ್ಮ ಮೋಸ ಮಾಡಿದ್ದಾರೆ. ಹೆಸರು ಯಾವತ್ತೂ ಸರ್ಕಾರಗಳಲ್ಲಿ 2 ಕಾರ್ಡು ಪ್ರಿಂಟ್ ಆಗಿದ್ದು ನನ್ನ ಜನ್ಮದಲ್ಲೇ ನಾನು ನೋಡಿಲ್ಲ. ಇವತ್ತು ಈ ಥರ ಮೋಸ ಮಾಡಿರೋದ್ರಿಂದ ಅವ್ರಿಗೂ ಒಂದು ತಕ್ಕ ಶಾಸ್ತಿ ಆಗುತ್ತೆ. ಇದು ಸಿದ್ದರಾಮಯ್ಯ ಸರು ಇದನ್ನು ರೀಚ್ ಆಗಲಿ. ಸಿದ್ದರಾಮಯ್ಯ ಸರು ಇದ್ರ ಬಗ್ಗೆ ಅವ್ರಿಗೆ ತನಿಖೆ ನಡೆಸಬೇಕು ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ತನಿಖೆ ನಡೆಸಿ ನಮ್ಮ ಮಡವಾಳರು ದಯವಿಟ್ಟು ಎಚ್ಚೆತ್ಕೊಳ್ರಪ್ಪ. ಇವತ್ತಿಂದನಾದರೂ ಇವತ್ತು ಸಂಘ ಏನು ಸಂಘಟನೆ ಏನು ತಿಳ್ಕೊಳ್ರಿ. ನಮ್ಮ SC EF ಇರೋ ತನಕ ನಾವು SCಗೆ ಸೇರೋಕ್ಕಾಗಲ್ಲ. ಅವ್ರು ಏನೇ ಹೋರಾಟ ಅವ್ರು ಏನೇ ಸಮಾವೇಶ ಮಾಡಿದ್ರು ಅವ್ರದ್ದು ಒಂದು ಅವ್ರ ಹಿಂದ್ಗಡೆ ಏನೋ ಒಂದು ಅದಕ್ಕೆ ಲಾಭ ಇಟ್ಕೊಂಡೆ ಅವ್ರು ಮಾಡೋದು, ಯಾವುದನ್ನು ಅವ್ರು ಸ್ವಇಚ್ಛೆಯಿಂದ ಮಾಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಸಂಘ ಇವತ್ತು ಎಲ್ಲ ನಮ್ಮ ಧರಣಿ ಮೇಡಮ್ ಅವ್ರು ಹೇಳ್ತಾ ಇದ್ರು ಎಲೆಕ್ಟೆಡ್ ಬಾಡಿ ಅಂತ. ಲಾಸ್ಟ್ 2 ಟರ್ಮಿಂದ ಎಲೆಕ್ಷನೇ ನಡೆದಿಲ್ಲ. ಅನಾನಿಮಸ್ ಆಗಿ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಆಪೋಸಿಟಿವ್ ಅವ್ರನ್ನ ಒಳಗಾಕೊಂಡು ಅವರು ಎಲೆಕ್ಷನ್ಗಳು ನಡೆಸ್ಕೊಂಡು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂಘಕ್ಕೆ ನೀವು ಬರೀ ಒಂದು ಸಂಘಕ್ಕೆ ಮಾನ್ಯತೆ ಕೊಟ್ಕೊಂಡು ಕುತ್ಕೊಂಡ್ರೆ ಏನು ಬಂತು ಪ್ರಯೋಜನ? ಎಲೆಕ್ಷನ್ ನಡೀತು. ನಮ್ಮ ಮಡವಾಳರು ಯಾವತ್ತು ಓಟ್ ಹಾಕಿದ್ದಾರೆ ಕೇಳಿ. ಲಾಸ್ಟ್ 6 ವರ್ಷದಿಂದ 8 ವರ್ಷದಿಂದ ಯಾರು ಓಟೇ ಹಾಕಿಲ್ಲ. ಸೊ ಇದು ಹಿಂಗೆ ಎಲೆಕ್ಟೆಡ್ ಬಾಡಿ ಆಗುತ್ತೆ. ಸೊ ಅದನ್ನು ಜನಗಳು ಮನ್ಕೊಂಡು ಇವತ್ತು ನಂಜಪ್ಪ ಅವ್ರನ್ನ ಅಲ್ಲಿ ಚೇಂಜ್ ಮಾಡಿ ಬೇರೆ ಯಾರು ಒಳ್ಳೆ ಅಧ್ಯಕ್ಷರು ಬರೋ ರೀತಿ ಎಲ್ಲರೂ ದಯವಿಟ್ಟು ವರ್ಕ್ ಮಾಡಬೇಕು ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ನಮ್ಮೆಲ್ಲ ನಾಯಕರುಗಳು ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರಿಗೂ ಇದು ನಮ್ಮ ಸಮಾಜ ಉದ್ಧಾರ ಮಾಡೋಕ್ಕಾಗಲ್ಲ. ನಮ್ಮ ಮಕ್ಕಳ ಮರಿಗಳಿಗೆ ನಾವು ಯಾರು ಒಳ್ಳೆ ಸಂದೇಶ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೆಸರು ಶಿವರಾಜ್ ಅಂದ್ಬಿಟ್ಟು. ನೀವು ಒಬ್ಬ ವ್ಯಕ್ತಿಗೋಸ್ಕರ ಒಂದು ಸಮಾಜ ಒಂದು ಸಂಘನ ನೀವು ತೆಗಿತೀರಾ ಅಂದರೆ ಇದು ತುಂಬ ದೊಡ್ಡ ತಪ್ಪು. ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಚೆಕ್ ಮಾಡಬೇಕಾಗಿತ್ತು. ಒಬ್ಬ ವ್ಯಕ್ತಿಗೋಸ್ಕರ ಇಲ್ಲಿ ಸಂಘ ಅಂತ ಹೆಸರು ತೆಗೆದಿದ್ದಾರೆ. ಒಬ್ಬ ವ್ಯಕ್ತಿ ಹೆಸರು ತೆಗೆದಿಲ್ಲ, ಅವರು ಒಂದು ಸಂಘದ ಹೆಸರನ್ನೇ ತೆಗೆದಿದ್ದಾರೆ ಅನ್ನೋದು ತುಂಬ ನೋವಾಗುತ್ತೆ. ಇದು ಒಬ್ಬ ವ್ಯಕ್ತಿನ ನೀವು ಎಷ್ಟೊಂದು ಇದು ಮಾಡ್ತೀರ, ಆ ವ್ಯಕ್ತಿಯಿಂದ ನಿಮ್ಗೇನಿದೆ? ಆ ವ್ಯಕ್ತಿನ ಏಕೆ ಅಷ್ಟೊಂದು ಪರಿಗಣನೆಗೆ ತಗೊಂತಿದ್ದೀರಾ ನೀವು? ಒಂದು ಸಮಾಜ ನೋಡಿ, ಸಂಘ ನೋಡಿ. ಒಂದು ಸಂಘ ಇದ್ದರೆ ನಿಮಗೆ ರಾಜ್ಯ, ಸಂಘಗಳಿಂದಲೇ ನಿಮ್ಮ ರಾಜ್ಯಗಳು ಯಾವುದೇ ಆದ್ರೂ ನಡೆಯೋದು. ದಯವಿಟ್ಟು ಒಬ್ಬ ವ್ಯಕ್ತಿನ ನೀವು ಬೆಳೆಸೋಕೆ ಹೋಗಬೇಡಿ. ಆ ವ್ಯಕ್ತಿಗೋಸ್ಕರ ನೀವು ಈ ಥರ ಸಮಾಜದ ಹೆಸರು ತೆಗೆದಿರೋದು ತುಂಬ ನೋವಾಗೋ ವಿಷಯ. ಇದು ಎಲ್ಲ ಅವರು ಈ ಥರ ನಮಗೆ ಜನಾಂಗಕ್ಕೆ ಈ ಥರ ಮೋಸ ಮಾಡ್ತಾವನೆ ಅನ್ನೋದು ಜನ ಫಸ್ಟ್ ತಿಳ್ಕೊಳ್ಳಿ. ಆದ್ದರಿಂದ ದಯವಿಟ್ಟು ಮಾತಾಡಿದ್ರಿಂದ ನಾನು ಹೆಚ್ಚಿಗೆ ಮಾತಾಡೋದು ಸರಿಯಲ್ಲ. ಅವ್ರ ಮುಂದೆ ಎಲ್ಲ ಮಾತಾಡಿದ್ದಾರೆ. ಮುಂದಕ್ಕೆ ಏನಾಗಬೇಕು, ಎಲ್ಲ ಒಗ್ಗಟ್ಟಾಗಬೇಕು. ಎಲ್ಲ ಇಡೀ ರಾಜ್ಯದ ಮಡಿವಾಳಗಳೆಲ್ಲ ಒಗ್ಗಟ್ಟಾಗಿ ನಾವು ಮುಂದಿನ ಕಾರ್ಯ ಏನು ಮಾಡಬೇಕು ಅನ್ನೋದು ತಮ್ಮ ಮುಂದೆ ಇಡ್ತೀವಿ. ಅವಾಗೆಲ್ಲ ಆಹ್ವಾನಿಸ್ತೀವಿ. ಆಗ ಆಹ್ವಾನ ಬರಬೇಕು. ಅದು ಕಾರ್ಯನ ಎಲ್ಲ ಸಮ್ಮುಖದಲ್ಲಿ ಬಗೆಹರಿಸ್ಬೇಕಾಗುತ್ತೆ. ನಮ್ಮ ಸಂಘ ಒಂದೇ ಬಗೆಹರಿಸುವಂಥದ್ದಲ್ಲ. ಎಲ್ಲ ರಾಜ್ಯದ ಎಲ್ಲ ಮುಖಂಡರುಗಳು ನಾವು ಸಪೋರ್ಟ್ ಕೊಟ್ಟರೆ ಮುಂದಿನ ಕ್ರಮ ಏನಾಗಬೇಕು? ಉಗ್ರ ಹೋರಾಟದಲ್ಲಿ ಎಸ್ಸಿಗೆ ಮಾಡಬೇಕು. ಎಸ್ಸಿಗೆ ಹಿಂದೆ ಇದು BJPಯ ಕೋಟಾ ಶ್ರೀನಿವಾಸ್ ಅವರು ಬರೆದಿದ್ದಾರೆ ಏನಂತ, ಇದು ಕ್ಯಾಬಿನೆಟಿಗೆ ತನ್ನಿ ಅಂತ. ಆದ್ರೂ ಆವತ್ತಿನ ದಿವಸ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಡಿಕ್ಲೇರ್ ಆದ್ದರಿಂದ ಅದನ್ನು ಪೆಂಡಿಂಗ್ ಇತ್ತು. ಇವತ್ತು ಮುಖ್ಯಮಂತ್ರಿ ಕೊಟ್ಟಿದ್ದೀವಿ, ಉಪಮುಖ್ಯಮಂತ್ರಿ ಕೊಟ್ಟಿದ್ದೀವಿ, ಕನ್ಸರ್ನ್ ಮಹದೇವಪ್ಪ SC ಮಹದೇವ ಕನ್ಸರ್ನ್ ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ. ಅದನ್ನು ಇಮಿಡಿಯೇಟಾಗಿ ಮಾಡಿ ಜನ ಮಾಡಲು ನೀವೆಲ್ಲ ಒಗ್ಗಟ್ಟಾಗಿ ಬಂದರೆ ಮಾಡ್ಬೋದು. ಅದರಿಂದ ನಾನು ಈ ಬೇಡಿಕೆ ಇಡ್ತಾ ಇದ್ದೀನಿ. ತಾವೆಲ್ಲ ತಮ್ಮ ಬಂಧು ಬಾಂಧವರುಗಳಿಗೆ ಮತ್ತು ಇಡೀ ರಾಜ್ಯದ ಮಡಿವಾಳ ಜನಾಂಗಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.